ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಲಗ್ನ ಪತ್ರ ಕೊಡೋಕ್ಕಂತ ನಮ್ಮ ಕಕ್ಕಿನವರು ಊರಿಗೆ ಬಂದಿದ್ವಿ. ಅವರು ತಮ್ಮ ಮನೆ ಮುಂದೆ ಒಂದು 10 ಗುಂಟೆ ಜಾಗ ಖಾಲಿ ಇತ್ತು. ಆ ಜಾಗದಲ್ಲಿ ಸುಮ್ಮನೆ ಖಾಲಿ ಹಾಕಿಬಿಡೋದಂತ ಹೇಳ್ಬಿಟ್ಟು ಕನಕಾಂಬರಿ ಸಸಿಗಳನ್ನು ಹಾಕಿದ್ರು. ಆ ಸಸಿಗಳಿಂದ ವಾರಕ್ಕೆ ಏನಿದ್ರೆ ನಮಸ್ಕಾರ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕಂತ ಬಂದಿದ್ವಿ. ಅವ್ರ ಮನೆ ಮುಂದೆ ಖಾಲಿ ಜಾಗದಲ್ಲಿ ಈ ರೀತಿ ಹೂಗಳನ್ನು ಬೆಳೆದು ವಾರದ ಆದಾಯನ ಪಡಿತಾ ಇದ್ದಾರೆ. ಈ ಒಂದು 15 ಸಾಲಲ್ಲಿ ವಾರಕ್ಕೆ ಏನಿಲ್ಲ ಅಂದರೂ 7ರಿಂದ 8 kg ಹೂಗಳನ್ನು ಅವರು ತೆಗಿತಾ ಇದ್ದಾರೆ. 1 kgಗೆ 400 ಅಂತೆ, 8 kgಗೆ 3200 ಹಂಗೆ ವಾರಕ್ಕೆ ಮನೆ ಮುಂದೆ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಅವರು ಪಡಿತಾ ಇದ್ದಾರೆ. ತೋಟಗಾರಿಕೆ ಬೆಳೆಯಲ್ಲಿ ತುಂಬ ಲಾಭ ಇದೆ. ಎಲ್ಲ ರೈತರು ಇಂಥ ಸಣ್ಣ ಪುಟ್ಟ ಲಾಭದಾಯಕ ಕೃಷಿಗಳನ್ನು ತಿಳ್ಕೊಂಡು ಅಳವಡಿಸ್ಕೊಂಡ್ರೆ ಯಾರು ಕೂಡ ಇನ್ನೊಬ್ಬರ ಮುಂದೆ ಕೈ ಕಟ್ಟು ಕುಳಿತುಕೊಳ್ಳೋದು ಬೇಕಾಗಿಲ್ಲ. ಸುಮಾರು 3 ವರ್ಷದಿಂದ ಈ ತೋಟಗಾರಿಕೆ ಕೃಷಿಯನ್ನು ಪ್ರಾರಂಭ ಮಾಡಿದರು. ಸ್ಟಾರ್ಟಿಂಗಲ್ಲಿ ಅಷ್ಟೊಂದೇನು ಹೆಚ್ಚಿಂದು ಲಾಭ ಸಿಗಲಿಲ್ಲ. ಬರ್ತಾ ಗಿಡಗಳು ದೊಡ್ಡದಾದಂತೆಲ್ಲ ಆದಾಯ ಜಾಸ್ತಿ ಆಯಿತು. ಮನೆಯವರೆಲ್ಲರೂ ಸೇರಿ ಈ ಒಂದು ತೋಟದಲ್ಲಿ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡ್ತಾರೆ. ಹೂಗಳು ಕೂಡ ಎಲ್ಲರೂ ಸೇರಿ ಹರಿದು ಮಾರ್ಕೆಟಿಗೆ ಕಳಿಸ್ತಾರೆ. 1 kgಗೆ ಮಿನಿಮಮ್ ಅಂದರೆ 400ರಿಂದ 500 ತನಕ ಸೀಸನ್ನಲ್ಲಿ ಹೋಗ್ತವೆ. ಬೋರ್ವೆಲ್ ಇರೋರು ಈ ಹೂವಿನ ತೋಟ ಕೃಷಿ ಪ್ರಾರಂಭ ಮಾಡಿದ್ರೆ ವಾರದ ಆದಾಯ ಆರಾಮಾಗಿ ಪಡಿಬೋದು. ಸ್ಟಾರ್ಟಿಂಗಲ್ಲಿ ಹೆಚ್ಚಿನ ಕೆಲಸ ಏನೂ ಇರೋದಿಲ್ಲ. ಹೂ ಬಿಟ್ಟ ನಂತರ ಹೂ ಕೀಳೋದೇ ಒಂದು ಕೆಲಸ. ಕನಕಾಂಬರಿ ಹೂವಿನ ತೋಟದ ಕೃಷಿ ತುಂಬ ಲಾಭದಾಯಕ. ಮಳೆಗಾಲಕ್ಕಿಂತ ಬೇಸಿಗೆಯಲ್ಲೇ ತುಂಬ ಹೂ ಬಿಡುವಂಥ ಈ ಒಂದು ಕನಕಾಂಬರಿ ತಳಿ ಲೋಕಲ್ ತಳಿಯಾಗಿದ್ದು ಅವರ ನೆಲಕ್ಕೆ ಸೂಕ್ತವಾಗಿ ಹೊಂದಿಕೊಂಡಿದೆ. ವರ್ಷಕ್ಕಿಂತ ವರ್ಷ ಜಾಸ್ತಿ ಹೂ ಬಿಡುತ್ತಾ ಹೋಗ್ತವೆ. ಗಿಡ ದೊಡ್ಡದಾದಂತೆ ರೆಂಬೆ ಕೊಂಬೆಗಳು ಬೆಳೆದು ಮೊಗ್ಗು ಜಾಸ್ತಿಯಾಗಿ ಹೂಗಳು ಬಿಡುತ್ತವೆ. ಸ್ನೇಹಿತರೆ, ಇವ್ರದ್ದೇನು ಮನೆ ಮುಂದೆ ಬೋರ್ವೆಲ್ ಇಲ್ಲ. ಇವರು ದಿನನಿತ್ಯಕ್ಕೆ ಬಳಸುವಂಥ ನೀರೇ ಈ ಒಂದು ತೋಟಕ್ಕಾಕಿ ಬೆಳೆಸಿರೋದು. ಇದಕ್ಕೆ ಅಂತ ಸಪ್ರೇಟ್ ಬೋರ್ವೆಲ್ಲು ಪಂಪ್ ಸೆಟ್ಟು ಯಾವುದೂ ಇಲ್ಲ ಸ್ನೇಹಿತರೆ. ದಿನನಿತ್ಯ ಮನೆ ಬಳಕೆಗೆ ಬಳಸುವಂಥ ನೀರು ಹಾಕಿ ಈ ಒಂದು ತೋಟನ ಬೆಳೆಸಿ ಇವರ ಆದಾಯನ ಪಡಿತಾ ಇದ್ದಾರೆ. ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಇದೆ ಸ್ನೇಹಿತರೆ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಕೈಲಾಗದು ಕೆಲಸವು ಹಿಂದೆ. ಹಂಗಂತ ಇವರಿಗೆ ನೀರು ಮನೆ ಮುಂದೆ ಬಂದು ಬೀಳಲ್ಲ ಸ್ನೇಹಿತರೆ. ಬೋರ್ವೆಲ್ಗೆ ಹೋಗಿ ತುಂಬಿಕೊಂಡು ಬರಬೇಕು. ಅರಮನೆ ಹೇಗಿದೆ ಅಂತ ತೋರಿಸ್ತೀನಿ. ಪುಟ್ಟದಾದ ಪೂರ ತಂಪಾದ ಬೇಸಿಗೆಯಲ್ಲಿ ಈ ಒಂದು ಇವರ ಅರಮನೆ ಇದೆ ನೋಡಿ ಸ್ನೇಹಿತರೆ. ಇವರ ಅರಮನೆ ಹೇಗಿದೆ ನೋಡಿ.